ಹಲೋ ಗೈಸ್, ಸೊ ಇವತ್ತು ಬೇಗ ಏನಿಲ್ಲ 7:30 ಎದ್ಬಿಟ್ಟು ಈಗ ಹೊರಟಿದ್ವಿ ವೇಣುಗೋಪಾಲ ಸ್ವಾಮಿ ಟೆಂಪಲಿಗೆ. ಇಲ್ಲಿಂದ ಆಲ್ಮೋಸ್ಟ್ 27 ಕಿಲೋಮೀಟರ್ಸ್ ಇದೆ, 1 hour ಆಗ್ಬೋದು. ಆ್ಯಂಡ್ ಇಲ್ಲೇ ಫಸ್ಟು ತಿಂಡಿ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಇದ್ದೀವಿ. ಫಸ್ಟ್ ತಿಂಡಿ ತಿನ್ಕೊಂಡು ದೆನ್ ವಿ ವಿಲ್ ಗೋ ಟು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಇಲ್ಲಿ ಯು ಕ್ಯಾನ್ ಸಿ ಮೈ ಮಾಮ್ ಆ್ಯಂಡ್ ಡ್ಯಾಡ್. ನಾವು ಆಲ್ರೆಡಿ ವೇಣುಗೋಪಾಲ ಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ. ಇಟ್ ಇಸ್ ಸೋ ಗುಡ್. ಅಂದರೆ ನಾನು ಈ ಟೆಂಪಲಿಗೆ ತುಂಬ ದಿನದಿಂದ ಬರ್ಬೇಕು ಅಂದ್ಕೊಂಡಿದ್ದೆ. ನಾನು ಎಷ್ಟು ಯೂಟ್ಯೂಬ್ ಅಲ್ಲ, ಇನ್ಸ್ಟಾ ರೀಲ್ಸ್ ಎಲ್ಲ ನೋಡಿ ಐ ವಾಸ್ ಲೈಕ್ ಓಕೆ ಇಲ್ಲಿ ಹೋಗಲೇಬೇಕು, ಅಷ್ಟು ಚೆನ್ನಾಗಿದೆ ಅಂತ. ಸೊ ಎಸ್, ಟುಡೇ ವಿ ಆರ್ ಹಿಯರ್. ಈ ಟೆಂಪಲ್ ಬಂದು 70 years ನೀರಲ್ಲಿ ಸಬ್ಮರ್ಜ್ಡ್ ಇತ್ತಂತೆ. 2011ಗೆ ಮೇಲೆ ತೆಗೆದು ರಿನೋವೇಟ್ ಮಾಡಿದ್ದಾರೆ. ಸೊ ಕಾಂಟ್ ವೇಟ್ ಟು ಗೋ ಇನ್ ಸೈಡ್. ಸಿ, ಆ ಕಡೆ ಪೂರ ನೀರಿದೆ, ಅಲ್ಲಿ ಎಷ್ಟೊಂದು ಕಾರ್ ನಿಂತಿದೆ. ಈಗ ಇಲ್ಲೂ ಕೂಡ ತುಂಬ ಕಾರ್ಸ್ ಇದೆ. ಐ ಡೋಂಟ್ ನೋ, ತುಂಬ ಜನ ಇರ್ಬೋದು. ಲೆಟ್ಸ್ ಸಿ ಇವತ್ತು ಹೇಗಿರುತ್ತೆ ಜನ ಕ್ರೌಡ್ ಅಂತ. ಟೆಂಪಲ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾವು ನಿನ್ನೆ ಇದಕ್ಕೆ ಹೋಗಿದ್ವಲ್ಲ, ನಂಜುಂಡೇಶ್ವರ ಟೆಂಪಲ್, ಅದರಲ್ಲಿರೋ ಮೂರ್ತಿ ಥರನೇ ಇಲ್ಲೂ ಕೂಡ ಕೃಷ್ಣ ಇದ್ದಿದ್ದು, ಬಟ್ ಸ್ವಲ್ಪ ಬಿಗ್ಗರ್ ವರ್ಷನ್. ಇಲ್ಲಿ ಬ್ಲಷ್ ಸಹ ಹಾಕಿದ್ರು. ಇಟ್ ವಾಸ್ ಸೋ ಕ್ಯೂಟ್. ಮತ್ತು ಇಲ್ಲಿ ಏನಂದರೆ ದೆರ್ ಆರ್ 2 ಥಿಂಗ್ಸ್. ಒಂದು ಗೋಪುರ, ಅದು ಒಂದು ಗೋಪುರ ಥರ ಇದೆ ಮೇಯ್ನಾಗಿ. ಅದ್ರ ಒಳಗಡೆ ಎಂಟರ್ ಆದಮೇಲೆ ಶುಡ್ ನಾಟ್ ಟೇಕ್ ಫೋಟೋಸ್. ಅದಾದಮೇಲೆ ನೀವು ಏನಂತಾರೆ, ಇಲ್ಲಿ ಆಫರಿಂಗ್ ಸಹ ಮಾಡೋಂಗಿಲ್ಲ ನೀವು ದೇವರಿಗೆ. ಹೊರಗಡೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ಫೋಟೋಸ್ ತೊಗೋಬೋದು. ಇಲ್ಲಿ ನೋಡಿ ಎಲ್ಲ ರೀಲು ಸಹ ಮಾಡ್ತಾ ಇದ್ದಾರೆ. ಸೊ ಯು ಕ್ಯಾನ್ ಡೂ ರೀಲ್ ಫೋಟೋಸ್. ಹೊರಗಡೆ ಎಲ್ಲ ಮಾಡ್ಕೋಬೋದು, ಬಟ್ ಒಳಗಡೆನೂ ಆ ಸೀಕ್ರೆಟ್ ವೈಬ್ನ ಹಾಗೆ ಉಳ್ಸೋಕ್ಕೆ ಅನಿಸುತ್ತೆ. ಬಟ್ ಇಟ್ ವಾಸ್ ಟೂ ಗುಡ್. ಒಳಗಡೆ ನನಗಂತೂ ತುಂಬ ಪೀಸ್ಫುಲ್ ಅನ್ನಿಸ್ತು. ಆ ಮಂಟಪ ಒಳಗಡೆ ಹೋದಾಗಂತೂ ಫುಲ್ ಚಿಲ್. ಸ್ವಲ್ಪ ಒಳಗಡೆ ಬಂದರೆ ಬಿಸಿಲಿತ್ತು. ಇವತ್ತು ಪರವಾಗಿಲ್ಲ, ಓಕೆ ಅನಿಸುತ್ತೆ ಬಿಸಿಲೇನು. ಆ್ಯಂಡ್ ಎಸ್, ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾವು ರಂಗನಾಥ ಸ್ವಾಮಿ ಟೆಂಪಲ್ ಹೋಗೋಣ. ಆ ಟೆಂಪಲ್ ಕೂಡ ತುಂಬ ವೆರಿ ಫೇಮಸ್ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ. ಸೊ ನೆಕ್ಸ್ಟ್ ವಿಲ್ ಗೋ ಟು ರಂಗನಾಥ ಸ್ವಾಮಿ ಟೆಂಪಲ್. ಓಕೆ, ಎಷ್ಟು ಜನ ಫೋಟೋ. ಒಳಗಡೆ ಆ್ಯಕ್ಚುಲಿ ರಶ್ ಕಮ್ಮಿ ಇದೆ ಇಲ್ಲಿ ಕಂಪೇರ್ ಮಾಡಿದರೆ. ಹೊರಗಡೆ ಎಷ್ಟು ಜನ ಇದ್ದಾರೆ. ನಮಗೆ ಇಲ್ಲಿಗೆ ಬರೋಕ್ಕೆ ಆಲ್ಮೋಸ್ಟ್ 1 hour ಆಯಿತು. ಯು ಕ್ಯಾನ್ ಸಿ ದ ಟೆಂಪಲ್. ವಾವ್, ಚೆನ್ನಾಗಿದೆ. ಐ ಥಿಂಕ್ ಇನ್ನೂ ಒಳಗಡೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ರೆಡಿ ಇಷ್ಟು ಕ್ಯೂ ಇದೆ. ಸೊ ಫಸ್ಟ್ ಕ್ಯೂವಲ್ಲಿ ನಿಂತ್ಕೊಳ್ಳೋಣ, ಒಳಗೆ ಹೋಗೋಣ. ಆ್ಯಂಡ್ ದೆನ್ ವಿ ವಿಲ್ ಸಿ ಹೌ ಇಟ್ ಈಸ್ ಫ್ರಮ್ ಇನ್ಸೈಡ್. ಓಕೆ, ಒಳಗೆ ಹೋಗುವ. ಸೊ ಫೈನಲಿ ನಮ್ದು ದರ್ಶನ ಮುಗೀತು. ನಾವು ಆ್ಯಕ್ಚುಲಿ ಕರೆಕ್ಟ್ ಕ್ಲೋಸಿಂಗ್ ಟೈಮಿಗೆ ಹೋದ್ವಿ. ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಪ್ರಾಬ್ಲಮ್ ಏನಾಯ್ತು ಅಂದರೆ ಅದು ಬರೀ ಕ್ಯಾಶ್. ಈ ಟ್ರಿಪ್ಪಿಗೆ ಬಂದು ನಂಗೆ 3 ಅರ್ಥ ಆಯಿತು. ಒಂದು, ಆಧಾರ್ ಕಾರ್ಡ್ ತೊಗೊಬರ್ಬೇಕು ಎಲ್ಲೇ ಬಂದರು. ಇನ್ನೊಂದು, ದುಡ್ಡು ಇರಬೇಕು, ಕ್ಯಾಶ್, ನಾಟ್ UPI, ಕ್ಯಾಶ್ ಇರಬೇಕು. ಆ್ಯಂಡ್ ಜಾಸ್ತಿ ಪೇಷನ್ಸ್ ಇರಬೇಕು ದೇವ್ರ ದರ್ಶನ ಮಾಡೋದಕ್ಕಲ್ಲ, ಆ ಕ್ರೌಡಲ್ಲಿ ನಿಂತ್ಕೊಳ್ಳೋದಕ್ಕೆ. ಸೊ ಜಾಸ್ತಿ ಫೋಟೋಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ. ಮೇಯ್ನಾಗಿ ದೇವ್ರನ್ನ ನೋಡಿದ್ವಿ. ದೇವರು ವಾಸ್ ಲೈಕ್ ಸೋ ಗುಡ್ ಇನ್ ದ ಸ್ಲೀಪಿಂಗ್ ಪೊಸಿಷನ್. ಅದೆಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಬಲ್ಮುರಿ ಫಾಲ್ಸ್ ಹೋಗುವ ಅಂತ ಇದ್ದೀವಿ. ಬಲ್ಮುರಿ ಫಾಲ್ಸ್ ಅಲ್ಲಿ ಬಿಡಲ್ಲ, ಆ್ಯಕ್ಚುಲಿ ನೀರೆಲ್ಲ ಕಡೆ ಸ್ವಲ್ಪ ಜಾಸ್ತಿ ಇದೆ. ಸೊ ಬಿಡ್ತಾರಾ ಬಿಡಲ್ವಾ ಗೊತ್ತಿಲ್ಲ. ಹೋಗಿ ನೋಡೋಣ. ಬಲ್ಮುರಿ ಫಾಲ್ಸಲ್ಲಿ ಆಟ ಆಡೋಕ್ಕೆ ಬಿಟ್ಟರೆ ಹೋಗಿ ಬೇಗ ಚೇಂಜ್ ಮಾಡಿ ನೀರಲ್ಲಿ ಆಡೋದು. ಇನ್ ಕೇಸ್ ಬಿಟ್ಟಿಲ್ಲ ಅಂದರೆ ಮತ್ತೆ ಇನ್ನೂ ಆನ್ ದ ವೇ ಯಾವುದಾದ್ರೂ ಪ್ಲೇಸ್ ಸಿಗುತ್ತಾ ಅಂತ ನೋಡಿ ಹೋಗೋದು ಅಷ್ಟೇ. ಲೆಟ್ಸ್ ಗೋ ಟು ನೆಕ್ಸ್ಟ್ ಪ್ಲೇಸ್. ನಾವು ಆಲ್ರೆಡಿ ಬಲ್ಮುರಿ ರೀಚ್ ಆಗಿ ಆಯಿತು. ಆ್ಯಂಡ್ ನಾನು ಚೇಂಜ್ ಮಾಡಿಕೊಂಡೆ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು. ಇಲ್ಲೆಲ್ಲ ಆ ಕಡೆ ಒಂದು ತೀರದಲ್ಲಿ ಜನ ಎಲ್ಲ ನೀರಲ್ಲಿ ಆಟ ಆಡ್ತಿದ್ದಾರೆ. ಸೊ ನಮ್ಮ ಅಕ್ಕ ಫುಲ್ ಎಕ್ಸೈಟೆಡ್ ಇದ್ದಾನೆ. ಚಿಕ್ಕಿ ಮಜಾ ಮಾಡೋಣ ಮಜಾ ಅಂತಿದ್ದಾನೆ ನೋಡಿ. ಈಸ್ ಆಲ್ರೆಡಿ ವಾವ್. ಚೆನ್ನಾಗಿದೆಯಾ ಆಟ ಆಡೋಕ್ಕೆ ನೀರಲ್ಲಿ? ಹೋಗೋಣ, ಆಟ ಆಡೋಣ. ಏನು ಮಾಡೋಣ? ಮುಳ್ಗೋಗಿ ಸ್ವಿಮ್ ಮಾಡೋಣ ಅಂತೆ. ಸೊ ಎಕ್ಸೈಟೆಡ್. ನಾವು ಹೋಗಿ ಚೆನ್ನಾಗಿ ನೀರಲ್ಲಿ ಆಡಿ ಬರ್ತೀವಿ. ಓಕೆ, ಲೆಟ್ಸ್ ಗೋ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಕೂಡ ನಿಮಗೆ ವಾಶ್ರೂಮಿಗೆ ಯು ಹ್ಯಾವ್ ಟು ಪೇ 10 rupees ಆ್ಯಂಡ್ ಡ್ರೆಸ್ ಚೇಂಜಿಂಗ್ಗೆ 10 rupees. ಕ್ಯಾಶ್ ಆ್ಯಂಡ್ UPI ಬೋತ್ ನಡೆಯುತ್ತೆ, ಬಟ್ ಸ್ಟಿಲ್ ದೇ ವಿಲ್ ಟೇಕ್ 10 ಈಚ್. ಓಕೆ, ಅದು ನಿಮಗೆ ಇನ್ಫಾರ್ಮೇಷನಿಗೆ ಅಂತ ಹೇಳ್ತಾ ಇದ್ದೀನಿ. ಲಿಟ್ರಲಿ ಸಿ ಎಷ್ಟು ಜನ ಇದ್ದಾರೆ ಅಂತ. ಇದು ಒಳ್ಳೆ ಮಿನಿ ಪೂಲ್ ಮಿನಿ ಅಲ್ಲ, ಮ್ಯಾಕ್ಸಿಮಮ್ ಪೂಲ್ ಆಗಿಬಿಟ್ಟಿದೆ.
ಇದ್ರಲ್ಲಿ ನೀರಿದೆ, ಇಲ್ಲ ನಮ್ಮ ಅಪ್ಪನ ಈಜಾಡೋಣ ಬಾ ಅಂತ ಕರ್ಕೊಂಡ್ಬಂದು ಅವ್ರು ಇಲ್ಲೆಲ್ಲಿ ಈಜಾಡ್ತೀಯ, ಇಲ್ಲಿ ನೀನು ಬರೀ ಕಾಲು ನೆನೆಸ್ಕೊಳ್ಬೋದು ಅಂತ ಹೇಳ್ತಿದ್ದಾರೆ. ಇಟ್ಸ್ ಓಕೆ, ಹಂಗೇ ಸ್ವಲ್ಪ ಆಟ ಆಡಿಕೊಂಡು ಮನೆಗೆ ಹೋಗೋಣ. ಈಗ ಫಸ್ಟ್ ಹೋಗಿ ಆಟ ಆಡೋಣ. ಓಕೆ, ಬಾಯ್ ಸಿಯಾ. ಸೊ ಒಂದು ರೌಂಡ್ ನಮ್ಮದು ನೀರಲ್ಲಿ ಆಟ ಆಡಿ ಆಯ್ತು. ನೀರು ಅಷ್ಟು ಆಳ ಇರಲಿಲ್ಲ, ಈ ಕಡೆ ಸ್ವಲ್ಪನೂ ಇರಲಿಲ್ಲ. ಬಟ್ ಓಕೆ ಇತ್ತು ಆಟ ಆಡೋಕ್ಕೆ, ಇಟ್ ವಾಸ್ ಓಕೆ. ಬಟ್ ತುಂಬ ಜನ ಇದ್ದಿದ್ದರಿಂದ ಸರಿ ಬೇಡ ಸಾಕು ಅನ್ನಿಸ್ತು, ಹಾಗಾಗಿ ಬೇಗ ಬಂದ್ಬಿಟ್ವಿ ಹೊರಗಡೆ. ಆ್ಯಂಡ್ ಇವಾಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ನೋಡ್ಬೋದು ಎಷ್ಟು ಫೋರ್ಸಲ್ಲಿ ಹೋಗ್ತಾ ಇದೆ ನೀರು ಅಂತ. And that's it for my vlog. ನನ್ನ vlog ಇಷ್ಟ ಆದರೆ please like, share and subscribe. Ta-da!